ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಶೇಷವಾದಂತಹ ಒಂದು ಸಂಚಿಕೆಯಲ್ಲಿ ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ, ಗುರುಗಳೇ, ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳಿದೆ, ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ದಂಪತಿಗಳಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ಅಂದರೆ ಒಂದೇ ಕುಟುಂಬದಲ್ಲಿ ವಾಸ ಇದ್ದರೂ ಸಹ ಇಬ್ಬರಲ್ಲಿ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು, ಅಥವಾ ಕೆಲವೊಂದು ಬಾರಿ ಪತಿ ಅಥವಾ ಪತ್ನಿ ಒಬ್ಬರಿಂದ ಒಬ್ಬರು ದೂರ ಹೋಗ್ಲಿಕ್ಕೆ ಬಯಸ್ತಾ ಇರ್ತಾರೆ. ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಇಬ್ಬರ ನಡುವೆ ಹೊಂದಾಣಿಕೆ ಇರೋದಿಲ್ಲ. ಇನ್ನೂ ಕೆಲವರು ಕರೆ ಮಾಡಿದ್ದಾರೆ, ಪತಿ ನನ್ನಿಂದ ದೂರ ಇದ್ದಾರೆ ಅಥವಾ ಪತ್ನಿ ನನ್ನನ್ನು ಬಿಟ್ಟು ಈಗ ದೂರ ಹೋಗಿದ್ದಾರೆ, ನನ್ನ ಪತಿ ಅಥವಾ ಪತ್ನಿಯ ಪ್ರೀತಿಯನ್ನು ನನ್ನ ಜೀವನದಲ್ಲಿ ನಾನು ಮರಳಿ ಪಡೆಯಬೇಕಾದರೆ ತಂತ್ರ ವಿಧಾನಗಳಲ್ಲಿ ಯಾವುದಾದ್ರೂ ಉಪಾಯ ಇದ್ದರೆ ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ. ತಂತ್ರಶಾಸ್ತ್ರಗಳಲ್ಲಿ ಈ ರೀತಿಯ ಸಮಸ್ಯೆಗಳಿಗಿರ್ತಕ್ಕಂತಹ ಒಂದು ಪರಿಹಾರವನ್ನು ಈ ದಿನ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈ ಒಂದು ಉಪಾಯವನ್ನು ದಂಪತಿಗಳು ಪ್ರಯತ್ನ ಮಾಡಬಹುದು. ಕುಟುಂಬ ಸದಸ್ಯರಲ್ಲಿ ಯಾರಾದರೂ ನಿಮಗೆ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾಗ ಆ ವ್ಯಕ್ತಿಗಳು ನಿಮ್ಮ ಪರವಾಗಿ ನಡೆದುಕೊಳ್ಳೋದಕ್ಕೆ ಅಥವಾ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಇರತಕ್ಕಂತಹ ಮೆಂಬರ್ಸ್ ಯಾರಾದರೂ ಸರಿ ನಿಮಗೆ ಫೇವರ್ ಆಗಿರಲಿಕ್ಕೆ. ಇನ್ನು ಕೆಲವರು ಇರ್ತಾರೆ ಪ್ರೇಮಿಗಳು, ಒಬ್ಬರಿಂದ ಒಬ್ಬರು ದೂರ ಆಗಿರ್ತಾರೆ, ಅಥವಾ ನಿಮ್ಮಿಬ್ಬರು ಪ್ರೀತಿಯಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆದಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು, ನಿಮಗೆ ಹೆಚ್ಚಿನ ಪ್ರೀತಿ ಕೊಡದೆ, ನಿಮಗಿಂದಿಗೆ ಹೆಚ್ಚಿನ ಸಮಯವನ್ನು ಕೊಡದೆ, ಈ ರೀತಿ ಸಮಸ್ಯೆಗಳಿರ್ತಕ್ಕಂಥವರು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ನಾನು ಈ ರೀತಿಯ ಒಂದು ತಾಂತ್ರಿಕ ವಿಧಾನಗಳನ್ನು ತಿಳಿಸುವಾಗ ಪ್ರತಿ ಬಾರಿಯೂ ಹೇಳ್ತೇನೆ, ಈ ಉಪಾಯಗಳನ್ನು ಯಾವುದೇ ಒಂದು ದುರುದ್ದೇಶ ಮತ್ತು ದುರಾಲೋಚನೆಗಳನ್ನು ಮನಸ್ಸಲ್ಲಿಟ್ಕೊಂಡು ಪ್ರಯತ್ನ ಮಾಡಬಾರ್ದು. ನಿಮ್ಮ ಉದ್ದೇಶ ಸದುದ್ದೇಶದಿಂದ ಕೂಡಿದರೆ ಖಂಡಿತವಾಗಿಯೂ ನೀವು ಈ ತಾಂತ್ರಿಕ ವಿಧಾನಗಳಿಂದ ಲಾಭವನ್ನು ಪಡಿತೀರಿ. ಈಗ ಅನೇಕರಿಗೆ ನಾವು ಈ ತಾಂತ್ರಿಕ ವಿಧಾನಗಳು ಪ್ರಯತ್ನ ಮಾಡೋದ್ರಿಂದ ಇದರಿಂದ ನಾವು ಲಾಭ ಪಡೆಯಲು ಸಾಧ್ಯವಿರ್ತದಾ ಎಂಬಂತಹ ಕೆಲವೊಂದು ಸಂದೇಹಗಳು ಇರುತ್ತವೆ. ಈ ಸೃಷ್ಟಿಯಲ್ಲಿ ನಮಗೆ ತಿಳಿಯದೇ ಇರತಕ್ಕಂತಹ ಶಕ್ತಿ ಇರ್ತದೆ. ಅದು ದೈವಶಕ್ತಿಯೂ ಇರಬಹುದು, ದುಷ್ಟಶಕ್ತಿಗಳು ಇರಬಹುದು. ನಮ್ಮನ್ನೆಲ್ಲ ಆಳ್ತಕ್ಕಂತಹದ್ದು ಪಂಚಭೂತಗಳು. ನಾವು ಪುರಾಣಗಳಲ್ಲಿ ಈ ಹಿಂದೆ ತಿಳಿದುಕೊಂಡಿದ್ದೇವೆ, ಹಿಂದಿನ ಕಾಲದಲ್ಲಿ ರಾಜರು ಯುದ್ಧವನ್ನೇ ಮಾಡದೆ ಸಹ ವೈರಿಗಳನ್ನು ತಮ್ಮ ಕೈವಶ ಮಾಡಿಕೊಳ್ತಿದ್ರು ತಾಂತ್ರಿಕ ವಿಧಾನಗಳ ಸಹಾಯದಿಂದ. ಬಹಳ ಸರಳವಾಗಿರ್ತಕ್ಕಂತಹ ವಿಧಾನವನ್ನು ನಾನು ಇದನ್ನು ನಿಮಗೆ ತೋರಿಸ್ಕೊಡ್ತೇನೆ. ಕಡಿಮೆ ಖರ್ಚಿಂದ ಕೂಡಿರ್ತಕ್ಕಂಥದ್ದು ಈ ಒಂದು ಉಪಾಯವನ್ನು ಸ್ತ್ರೀಯರು ಪ್ರಯತ್ನ ಮಾಡಬಹುದು, ಪುರುಷರು ಪ್ರಯತ್ನ ಮಾಡಬಹುದು. ಶುಕ್ರವಾರ ಅಥವಾ ಭಾನುವಾರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು, ಸಂಜೆ 6:30 ನಂತರ. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಲಿಕ್ಕೆ ನಮಗೆ ಭೋಜಪತ್ರೆ ಹಾಗೆ ಕಮಲಾಕ್ಷಿ ಬೀಜಗಳು ಅಂತ ಹೇಳ್ತಾರೆ, ಈ ವಸ್ತುಗಳು ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುತ್ತವೆ. ನಮಗೆ ಈ ಕಮಲಾಕ್ಷಿ ಬೀಜಗಳಲ್ಲಿ 5 ಸಂಖ್ಯೆಯಲ್ಲಿ ಸಾಕಾಗುತ್ತೆ. ನಾನು ನಿಮಗೆ ತೋರಿಸಲಿ ಅನ್ನೋವಂಥ ಉದ್ದೇಶಕ್ಕೆ ಇಲ್ಲಿ ನಾನು ಹೆಚ್ಚಿಗೆ ಸಂಖ್ಯೆಯಲ್ಲಿ ತೆಗೆದುಕೊಂಡಿದ್ದೇನೆ. ನಮಗೆ ಇದರಲ್ಲಿ 5 ಸಾಕಾಗುತ್ತವೆ. ಈ ಭೋಜಪತ್ರೆಯು ಸಹ ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಭೋಜಪತ್ರೆಯ ಮೇಲೆ ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಯಂತ್ರವನ್ನು ರಚನೆ ಮಾಡಲಿಕ್ಕೆ ನೀವು ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ಮಾರ್ಕರ್ ಪೆನ್ನನ್ನು ಬಳಸಬಹುದು. ನಾನಿಲ್ಲಿ ಕಪ್ಪು ಬಣ್ಣದ ಪೆನ್ ಈಗ ಸದ್ಯಕ್ಕೆ ನನ್ನ ಬಳಿ ಇಲ್ಲದೇ ಇರೋದ್ರಿಂದ ಈ ಒಂದು ಬೇರೆ ಬಣ್ಣದ ಬಳಿ ನಾನೀಗ ನಿಮಗೆ ಬರೆದು ತೋರಿಸ್ತಾ ಇದ್ದೇನೆ. ಮೊದಲು ಈ ಭೋಜಪತ್ರೆಯ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರವನ್ನು ಬರೆದುಕೊಳ್ಳಿ. ತುಂಬ ಸುಲಭವಾಗಿದೆ ನೋಡಿ, ಯಾರ ಸಹಾಯನೂ ಇಲ್ಲ. ನಾನು ಪ್ರತಿ ಬಾರಿಯೂ ತುಂಬ ಸರಳವಾಗಿರ್ತಕ್ಕಂತಹ ವಿಧಾನಗಳನ್ನು ತೋರಿಸ್ಕೊಡ್ತೀನಿ ನಿಮಗೆ. ನೀವು ಇದ್ದಲ್ಲಿಯೇ
ನಿಮ್ಮ ಮನೆಯಲ್ಲೇ ನೀವು ಈ ರೀತಿಯ ಉಪಾಯಗಳನ್ನ ಪ್ರಯತ್ನ ಮಾಡ್ಬೋದು. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ, ಖರ್ಚಿಂದ ಹೆಚ್ಚಿನ ಖರ್ಚಿಲ್ಲ ಇವಕ್ಕೆಲ್ಲನೂ. ಈ ರೀತಿ ಒಂದು ವೃತ್ತಾಕಾರವನ್ನು ಬರೆದುಕೊಳ್ಳಿ. ಏನಂದರೆ ಈ ರೀತಿ ಉಪಾಯಗಳು ಪ್ರಯತ್ನ ಮಾಡುವಾಗ ತಾವು ಏಕಾಂತವಾಗಿರಬೇಕು. ಯಾರೊಂದಿಗೂ ಸಹ ನಾನು ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಎಂಬುದರ ಬಗ್ಗೆ ಚರ್ಚೆ ಮಾಡಬಾರ್ದು. ಫಲ ಸಿಗುವವರೆಗೂ ಸಹ ಯಾರೊಂದಿಗೂ ಇದನ್ನು ಹೇಳ್ಕೊಳ್ಬಾರ್ದು. ಏಕಾಂತದಲ್ಲಿದ್ದು ತಾವು ಒಬ್ಬರೇ ಇದ್ದಾಗ ಯಾವುದೇ ಒಂದು ಕೋಣೆಯಲ್ಲಿ ಕುಳಿತುಕೊಂಡು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ಬೋದು. ವೃತ್ತಾಕಾರವನ್ನು ಬರೆದುಕೊಂಡ ನಂತರ ಇದರ ಮಧ್ಯಭಾಗದಲ್ಲಿ ಈ ರೀತಿಯ 4 ಭಾಗಗಳಾಗಿ ಮಾಡಬೇಕು. ಅಂದರೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ಲಸ್ ಚಿಹ್ನೆಯನ್ನು ಬರೆಯೋದ್ರಿಂದ ಏನಾಗುತ್ತೆ, ವೃತ್ತಾಕಾರ ನಮಗೆ 4 ಭಾಗವಾಗುತ್ತೆ. ಕಪ್ಪು ಬಣ್ಣದ ಪೆನ್ನನ್ನೇ ಬಳಸಬೇಕು ಅಥವಾ ಮಾರ್ಕರ್ ಬಳಸಬಹುದು ತಾವು. ಈ ರೀತಿ ಇದರ ಮಧ್ಯಭಾಗದಲ್ಲಿ 4 ಬೀಜಾಕ್ಷರಗಳನ್ನು ಬರೀಬೇಕು. ಆ ಬೀಜಾಕ್ಷರಗಳು ಯಾವುದು? ಮಧ್ಯಭಾಗದಲ್ಲಿ ಇಲ್ಲಿ ಮೊದಲನೇ ಭಾಗದಲ್ಲಿ ಓಂ, ಶ್ರೀಂ, ಕ್ಲೀಂ ಮತ್ತು ಕೊನೆಯ ಭಾಗದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವನ್ನು ಬರೀಬೇಕು. ಬೀಜಾಕ್ಷರಗಳು ನಿಮಗೆ ಕಾಣುತ್ತಿದೆ ಎಂದು ನಾನು ಭಾವಿಸಿದ್ದೇನೆ. ಇದಾದ ನಂತರ ಈ ಯಂತ್ರದ ಮೇಲ್ಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು. ಈ ರೀತಿ ವೀಕ್ಷಕರೇ, ಇದನ್ನು ಮರೆಯಬೇಡಿ. ತಾವು ಯಂತ್ರ ರಚನೆ ಮಾಡುವಾಗ ಕಪ್ಪು ಬಣ್ಣದ ಮಾರ್ಕರ್ ಪೆನ್ ಬಳಸಬೇಕು. ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಯಂತ್ರದ ಎಡಬದಿಯಲ್ಲಿ ನೀವು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಯಂತ್ರದ ಎಡಬದಿಯಲ್ಲಿ ಬರೆಯಬೇಕು. ಹಾಗೆ ಯಂತ್ರದ ಬಲಬದಿಯಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು. ನಿಮ್ಮ ಪತಿ, ಪತ್ನಿ, ನಿಮ್ಮ ಪ್ರೇಮಿ, ನಿಮ್ಮ ಸ್ನೇಹಿತರು, ಅಥವಾ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಏನಾದರೂ ಸಮಸ್ಯೆ ಆಗ್ತಾ ಇದ್ದರೆ ನಿಮ್ಮ ಕೊಲೀಗ್ಸ್ ಯಾರಿರ್ತಾರೆ ಅವರು ಸಹ ನಿಮಗೆ ಅನುಕೂಲವಾಗಿ ನಡೆಸ್ಕೊಳ್ಳೋದಕ್ಕೆ ಅವರ ಹೆಸರಲ್ಲೂ ಸಹ ನೀವು ಈ ರೀತಿ ಉಪಾಯವನ್ನು ಪ್ರಯತ್ನ ಮಾಡಬಹುದು. ಉದ್ದೇಶ ಒಳ್ಳೆಯದಕ್ಕಾಗಿರಬೇಕು. ಈ ಯಂತ್ರದ ಕೆಳಭಾಗದಲ್ಲಿ ಓಂ ನಮೋ ಕಾಮಾಖ್ಯ ನಮಃ, ಓಂ ನಮೋ ಕಾಮಾಖ್ಯ ನಮಃ ನಿಮಗೆ ಕಾಣಿಸ್ತಾ ಇದೆ ಅಂತ ಭಾವಿಸಿದ್ದೇನೆ. ಮಧ್ಯದಲ್ಲಿ ಬರೆದಿರ್ತಕ್ಕಂತಹ ಬೀಜಾಕ್ಷರಗಳು ಓಂ, ಶ್ರೀಂ, ಕ್ಲೀಂ, ಹ್ರೀಂ. ಎಡಬದಿಯಲ್ಲಿ ನಿಮ್ಮ ಪತಿ, ಪತ್ನಿ, ನಿಮ್ಮ ಸ್ನೇಹಿತರ ಹೆಸರು, ಬಲಬದಿಯಲ್ಲಿ ನಿಮ್ಮ ಹೆಸರು, ಕೆಳಗಡೆ ಓಂ ನಮೋ ಕಾಮಾಖ್ಯ ನಮಃ. ಈ ರೀತಿ ತಾವು ಭೋಜಪತ್ರೆಯ ಮೇಲೆ ಈ ಒಂದು ಯಂತ್ರವನ್ನು ರಚನೆ ಮಾಡಿ ಇಟ್ಕೊಳ್ಬೇಕು. ಈ ಒಂದು ಉಪಾಯವನ್ನು ಶುಕ್ರವಾರ ಅಥವಾ ಭಾನುವಾರ ಸಂಜೆ 6:30 ನಂತರ ಪ್ರಯತ್ನ ಮಾಡಬೇಕು. ಅಂದರೆ ಸೂರ್ಯಾಸ್ತವಾದ ನಂತರ. ಈಗ ಯಂತ್ರದ ಸಮ್ಮುಖದಲ್ಲಿ ಕುಳಿತು ಈ ಯಂತ್ರಕ್ಕೆ ಮಂತ್ರದಿಂದ ಅಭಿಮಂತ್ರಿಸಬೇಕಾಗಿರ್ತದೆ. ನಾವಿಲ್ಲಿ ಕುಂಕುಮವನ್ನು ಬಳಸಬೇಕಾಗ್ತದೆ. ತುಂಬ ಸರಳವಾಗಿರ್ತಕ್ಕಂತಹ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೇನೆ. ಶಕ್ತಿಶಾಲಿಯಾದಂತಹ ಒಂದು ಮಂತ್ರ. ಕುಂಕುಮವನ್ನು ತೆಗೆದುಕೊಳ್ಬೇಕು. ಓಂ ಹ್ರೀಂ 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 ಅಮುಕಂ ವಶ್ಯಂ ಕುರುಕುರು ಸ್ವಾಹ. ಮಂತ್ರವನ್ನು ಪಠಿಸುವಾಗ ತಾವು ಏಕಾಂತವಾಗಿರಬೇಕು. ಎಷ್ಟು ಸಂಖ್ಯೆಯಲ್ಲಿ? 58 ಅಥವಾ 116 ಸಂಖ್ಯೆಯಲ್ಲಿ ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಓಂ ಹ್ರೀಂ 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 ಅಮುಕಂ ವಶ್ಯಂ ಕುರುಕುರು ಸ್ವಾಹ. ಈ ರೀತಿ ತಾವು 58 ಅಂದರೆ 58 ಅಥವಾ 116 ಬಾರಿ ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ವೀಕ್ಷಕರೇ, ಈ ಮಂತ್ರವನ್ನು ಜಪಿಸುವಾಗ ಮಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಅಮುಕಂ ಎಂಬ ಪದವನ್ನು ಓದಬಾರ್ದು. ಅಮುಕಂ ಎಂಬ ಪದದ ಬದಲಿಗೆ ನೀವು ಈ ಉಪಾಯವನ್ನು ಯಾವ ವ್ಯಕ್ತಿಗಾಗಿ ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ತಾವು ಈ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಇದು ಬಹಳ ಮುಖ್ಯ. ಮಂತ್ರವನ್ನು ಜಪಿಸಿದ ನಂತರ 58 ಅಥವಾ 116 ಬಾರಿ ಮಂತ್ರವನ್ನು ಜಪಿಸಿದಾದಮೇಲೆ ಈ ಯಂತ್ರಕ್ಕೆ ಅಭಿಮಂತ್ರಿಸಿದಂತಹ ಕುಂಕುಮವನ್ನು ಸ್ವಲ್ಪ ಈ ರೀತಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಇದು ನಂತರ ಹೇಳ್ತೇನೆ ನಾನು ಯಾವ ಉಪಯೋಗಕ್ಕೆ ಬರ್ತದೆ ಅಂತ. ಈಗ ನಾವು ಬರೆದಿರ್ತಕ್ಕಂತಹ ಈ ಯಂತ್ರವನ್ನು ಮಂತ್ರ ಜಪಿಸಿದ ನಂತರ ಕರ್ಪೂರ ಅಥವಾ ಒಂದು ದೀಪದ ಸಹಾಯದಿಂದ ಯಂತ್ರವನ್ನು ಸುಡಬೇಕಾಗಿರ್ತದೆ. ತುಂಬ ಸರಳವಾಗಿರ್ತಕ್ಕಂಥದ್ದು. ನಾನು ಯಾವಾಗಲೂ ಖರ್ಚಿಂದ ಕೂಡಿರ್ತಕ್ಕಂತಹ ಯಾವುದೇ ಉಪಾಯವನ್ನು ತೋರಿಸಿಲ್ಲ. ಸರಳವಾಗಿ ಪ್ರತಿಯೊಬ್ಬರೂ
ಆಚರಣೆ ಮಾಡತಕ್ಕಂತಹ ಉಪಾಯವನ್ನು ತೋರಿಸ್ತಾ ಬಂದಿದ್ದೇನೆ. ಕರ್ಪೂರ ಅಥವಾ ದೀಪದ ಸಹಾಯದಿಂದ ನಾವು ಏನು ಯಂತ್ರವನ್ನು ರಚನೆ ಮಾಡಿದ್ದೇವೆ ಭೋಜಪತ್ರೆಯಲ್ಲಿ, ಆ ಭೋಜಪತ್ರೆಯನ್ನು ನಾವೀಗ ಸಂಪೂರ್ಣವಾಗಿ ಈ ರೀತಿ ಸುಡಬೇಕಾಗಿರ್ತದೆ. ಬಹಳ ಶಕ್ತಿಯುತವಾದಂತಹ ತಂತ್ರವಿಧಾನ. ವೀಕ್ಷಕರೇ, ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮಿಂದ ದೂರ ಹೋಗಲು ಬಯಸ್ತಾ ಇರ್ತಾರಲ್ಲ ನಿಮ್ಮ ಪತಿ, ಪತ್ನಿ, ಸ್ನೇಹಿತರು, ಅವರೆಲ್ಲರೂ ಸಹ ನಿಮಗೆ ಆಕರ್ಷಿತರಾಗ್ತಾರೆ. ನಿಮ್ಮ ಮಾತುಗಳಿಗೆ ಗೌರವವನ್ನು ಕೊಡ್ತಾರೆ, ನಿಮ್ಮ ಮಾತುಗಳಿಗೆ ಬೆಲೆಯನ್ನು ಕೊಡ್ತಾರೆ. ಇಬ್ಬರ ನಡುವೆ ಒಳ್ಳೆಯ ಹೊಂದಾಣಿಕೆ ಬೆಳೆಯುತ್ತೆ. ಅದು ದಂಪತಿಗಳಿರ್ಬೋದು, ಪ್ರೇಮಿಗಳಿರ್ಬೋದು, ನಿಮ್ಮ ಕುಟುಂಬ ಸದಸ್ಯರಿರಬಹುದು. ಈ ಒಂದು ಉಪಾಯವನ್ನು ಮಾಡಿದಾಗ ಎದುರು ವ್ಯಕ್ತಿಗಳು ನೀವು ಹೇಳಿದ ರೀತಿ ನಡೆದುಕೊಳ್ತಾರೆ. ಹಾಗಂತ ಯಾವುದೇ ಒಂದು ದುರುದ್ದೇಶಕ್ಕೆ, ದುರಾಲೋಚನೆಗಳಿಗಾಗಿ ಈ ಒಂದು ತಾಂತ್ರಿಕ ವಿಧಾನವನ್ನು ಬಳಸ್ಕೊಳ್ಬೇಡಿ. ನಾನು ಆಗಲೇ ಹೇಳಿದೆ, ನೀವು ಮಾಡ್ತಕ್ಕಂತಹ ಉದ್ದೇಶ ಸದುದ್ದೇಶದಿಂದ ಕೂಡಿದರೆ ಖಂಡಿತವಾಗಿಯೂ ನೀವು ಇದರಿಂದ ಶೀಘ್ರವಾಗಿ ಲಾಭವನ್ನು ಪಡಿತೀರಿ. ಬಹಳಷ್ಟು ಜನ ಶೀಘ್ರವಾಗಿ ಅಂದರೆ ಎಷ್ಟು ದಿನಗಳಲ್ಲಿ ಕೆಲಸ ಆಗುತ್ತೆ, ಎಷ್ಟು ದಿನಗಳಲ್ಲಿ ನಾನು ಇದರಿಂದ ಲಾಭ ಪಡಿಬಹುದು, ಎಷ್ಟು ದಿನಗಳಲ್ಲಿ ನನಗಿದು ಫಲ ಕೊಡ್ತದೆ, ಈ ರೀತಿ ತಾಂತ್ರಿಕ ವಿಧಾನಗಳನ್ನ ಭರವಸೆಯಿಂದ ಪ್ರಯತ್ನ ಮಾಡಬೇಕು. ಯಾರಾದರೆ ಪರಿಪೂರ್ಣವಾದಂತಹ ನಂಬಿಕೆಯಿಂದ ಪ್ರಯತ್ನ ಮಾಡ್ತಾರೆ, ಅವರು ಖಂಡಿತವಾಗಿಯೂ ಇದರಿಂದ ಲಾಭವಂತೂ ಕಾಣ್ತೀರಿ. ಹಾಗೆ ನಂಬಿಕೆ ಇಲ್ಲದೆ ಯಾವುದೇ ಒಂದು ವಿಧಾನವನ್ನು ಪ್ರಯತ್ನ ಮಾಡೋದ್ರಿಂದ ನೀವು ಯಾವುದೇ ಲಾಭವನ್ನು ಕಾಣಲಿಕ್ಕೆ ಸಾಧ್ಯವಿರೋದಿಲ್ಲ. ಈಗ ಈ ಒಂದು ಭಸ್ಮ ಸಂಪೂರ್ಣವಾಗಿ ಈ ತಾಂತ್ರಿಕ ವಿಧಾನದಲ್ಲಿ ನಾವೇನು ಬಳಸಿದ್ದೇವೆ ಯಂತ್ರ, ಇದು ಸಂಪೂರ್ಣವಾಗಿ ಭಸ್ಮವಾದ ನಂತರ ಇದರಲ್ಲಿ ಉಳಿದಿರ್ತಕ್ಕಂತಹ ಕಪ್ಪು ಬಣ್ಣದಲ್ಲಿ ಉಳಿದಿರ್ತಕ್ಕಂತಹ ಈ ಭಸ್ಮವನ್ನು ಏನು ಮಾಡಬೇಕು, ತಾಂತ್ರಿಕ ವಿಧಾನಗಳಲ್ಲಿ ನಾನು ಬಹಳಷ್ಟು ತಾಂತ್ರಿಕ ವಿಧಾನಗಳು ಈಗಾಗಲೇ ನಾನು ತೋರಿಸಿಕೊಟ್ಟಿದ್ದೇನೆ. ಅದು ನನ್ನ ಒಂದು ಪ್ಲೇಲಿಸ್ಟಲ್ಲಿದೆ. ನಿಮಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರಗಳನ್ನು ಸಹ ತೋರಿಸಿಕೊಟ್ಟಿದ್ದೇನೆ. ನೀವು ಪ್ಲೇಲಿಸ್ಟಲ್ಲಿ ನೋಡೋದ್ರಿಂದ ಏನಾಗುತ್ತೆ, ಈ ರೀತಿ ಉಪಯೋಗಗಳಿಗೆ ಬರ್ತಕ್ಕಂತಹ ಬಹಳಷ್ಟು ವಿಧಾನಗಳಿದೆ. ನಿಮಗೆ ಯಾವುದು ಅನುಷ್ಠಾನ ಮಾಡಲಿಕ್ಕೆ ಅಥವಾ ಯಾವುದು ಪ್ರಯತ್ನ ಮಾಡಲಿಕ್ಕೆ ನಿಮಗೆ ಸುಲಭ ಮಾದರಿಯಲ್ಲಿರ್ತದೆ ಅಂತಹ ವಿಡಿಯೋ ಅಥವಾ ಅಂತಹ ಪರಿಹಾರಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಸಹ ಪ್ರಯತ್ನ ಮಾಡಬಹುದು. ಈ ಭಸ್ಮವಾಗಿರ್ತಕ್ಕಂತಹ ಈ ಕಪ್ಪು ಬಣ್ಣದಲ್ಲಿ ಉಳಿದಿರತಕ್ಕಂಥ ಈ ಭಸ್ಮವನ್ನು ಏನು ಮಾಡಬೇಕು, ನಂತರದ ದಿನ ನೋಡಿ ತುಂಬ ಕಡಿಮೆ ಇರ್ತದೆ ಇದು ಭಸ್ಮ ಸುಟ್ಟಿದ್ದಾದಮೇಲೆ ಅಂದರೆ ಬರ್ನ್ ಆದಮೇಲೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಉಳಿತದೆ. ಇದನ್ನು ನೀವು ನಂತರದ ದಿನ ತಲೆ ಸ್ನಾನ ಮಾಡುವಂತಹ ನೀರಿನೊಂದಿಗೆ ಬೆರೆಸಬೇಕು. ಈ ಭಸ್ಮವನ್ನು ಬೆರೆಸಿ ನೀವು ತಲೆ ಸ್ನಾನವನ್ನು ಮಾಡಬೇಕು. ಈಗ ನಾನು ಆಗಲೇ ಹೇಳಿದ ಹಾಗೆ ಕಮಲಾಕ್ಷಿ ಬೀಜಗಳನ್ನು ತೆಗೆದುಕೊಳ್ಬೇಕು. 5 ಸಂಖ್ಯೆಯಲ್ಲಿ ತೆಗೆದುಕೊಳ್ಳಿ. 5 ಕಮಲಾಕ್ಷಿ ಬೀಜಗಳನ್ನು ತೆಗೆದುಕೊಂಡು ನೀವು ಸ್ನಾನ ಮಾಡುವಾಗ ಈ 5 ಬೀಜಗಳನ್ನ ನಿಮ್ಮ ಮುಷ್ಟಿಯಲ್ಲಿ ಇಡಬೇಕು. ಎಡಗೈ ಮುಷ್ಟಿಯಲ್ಲಾದರೂ ಸರಿ, ಬಲಗೈ ಮುಷ್ಟಿಯಲ್ಲಾದರೂ ಸರಿ. ನೀವು ಸ್ನಾನ ಮಾಡುವಂತಹ ಸಮಯದಲ್ಲಿ ಇದು ನಿಮ್ಮ ಬಲಗೈ ಅಥವಾ ಎಡಗೈ ಮುಷ್ಟಿಯಲ್ಲಿ ಇಟ್ಟಿದ್ದು ತಲೆ ಸ್ನಾನವನ್ನು ಮಾಡಬೇಕು. ಆ ಒಂದು ತಲೆ ಸ್ನಾನ ಮಾಡ್ತಕ್ಕಂತಹ ನೀರಲ್ಲಿ ಈ ಭಸ್ಮವನ್ನು ಬೆರೆಸಿರಬೇಕು. ಸ್ನಾನ ಮಾಡಿದ ನಂತರ ಹೊರಬಂದು ಈ 5 ಕಮಲಾಕ್ಷಿ ಬೀಜಗಳನ್ನು ನಿಮ್ಮ ಮನೆಯ ಮುಂಬದಿಯಲ್ಲಿ ಅಥವಾ ನಿಮಗೆ ರಸ್ತೆಯಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದಾದರೆ ನಿಮ್ಮ ಮನೆಯ ಟೆರೇಸ್ ಅಂದರೆ ಏನು ಮಹಡಿ ಮೇಲೆ ಏನಾದರೂ ಸ್ಥಳ ಇದ್ದರೆ ಆ ಸ್ಥಳದಲ್ಲಿ ಹೋಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ನಿಮ್ಮ ಇಷ್ಟದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ನಾವೀಗ ಪ್ರಯತ್ನ ಮಾಡಿರ್ತಿದ್ವಲ್ಲ, ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯನ ಪ್ರಯತ್ನ ಮಾಡಿದ್ದೀವಿ ಆ ವ್ಯಕ್ತಿಯ ಮುಖ ಚೆಹರೆಯನ್ನು ಅಥವಾ ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ, ಇಂತಹ ವ್ಯಕ್ತಿಯು ನನಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕು. ದಂಪತಿಗಳಾಗಿದ್ದರೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲದೆ ಪ್ರೀತಿಯಿಂದ ನಡೆದುಕೊಳ್ಬೇಕು. ಪ್ರೇಮಿಗಳಾಗಿದ್ದರೂ ನಿಮ್ಮ ಕುಟುಂಬ ಸದಸ್ಯರಾಗಿರಬಹುದು, ಮನಸ್ಸಲ್ಲಿ ನಿಮಗಿರ್ತಕ್ಕಂತಹ ಸಮಸ್ಯೆಗಳನ್ನ ಹೇಳಿಕೊಂಡು ಆ ಸಮಸ್ಯೆಗಳು ದೂರವಾಗಬೇಕು ಎಂಬ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಅಂಗೈಯಲ್ಲಿರ್ತಕ್ಕಂತಹ ಈ 5 ಕಮಲಾಕ್ಷಿ ಬೀಜಗಳನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿರಬೇಕು. ಮೊದಲಿಗೆ ಒಂದನ್ನು ನಿಮ್ಮ ಮುಂಭಾಗಕ್ಕೆ ಅಂದರೆ ಪೂರ್ವ ದಿಕ್ಕಿಗೆ ಎಸೆಯಬೇಕು. ಎರಡನೆಯದನ್ನು ಹಿಂಭಾಗಕ್ಕೆ ಪಶ್ಚಿಮ, ಹಾಗೆ ಎಡಭಾಗಕ್ಕೊಂದು, ಬಲಭಾಗಕ್ಕೊಂದು, 4 ದಿಕ್ಕಿಗೂ 4 ಕಮಲಾಕ್ಷಿ ಬೀಜಗಳನ್ನು ಎಸೆಯಬೇಕಾಗಿರ್ತದೆ. ಅದು ಎಲ್ಲೇ ಬಿದ್ದಿರಲಿ ತೊಂದರೆ ಇಲ್ಲ. ಉಳಿದಂತಹ 5ನೇದು ನಿಮ್ಮ ತಲೆಯ ಮೇಲ್ಭಾಗಕ್ಕೆ ಅಂದರೆ ಆಕಾಶದ ಕಡೆಗೆ ಒಂದನ್ನು ಎಸೆಯಬೇಕು. ತುಂಬ ಸರಳವಾಗಿರ್ತಕ್ಕಂತಹ ಪರಿಹಾರ. ಹಾಗಾದರೆ ನಾವು ಯಂತ್ರವನ್ನು ಮಂತ್ರಿಸುವಾಗ ಅಂದರೆ ಯಂತ್ರವನ್ನು ಅಭಿಮಂತ್ರಿಸಿದಂತಹ ಕುಂಕುಮವನ್ನು ಉಳಿಸಿರ್ತೀವಲ್ವ, ಈ ಕುಂಕುಮವನ್ನು ಏನು ಮಾಡಬಹುದು ಅಂದರೆ ಆಕರ್ಷಣಾ ಶಕ್ತಿಯುಳ್ಳತಕ್ಕಂತಹ ಈ ಒಂದು ಕುಂಕುಮವನ್ನು ನೀವು ಪ್ರತಿನಿತ್ಯ ನಿಮಗೆ ಹಣೆಗಿಟ್ಕೊಳ್ಬಹುದು. ಪುರುಷರಾದರೂ ಸ್ತ್ರೀಯರಾದರೂ ಸಹ ಈ ಒಂದು ಕುಂಕುಮವನ್ನು ಹಣೆಗಿಟ್ಕೊಳ್ಬಹುದು. ಆ ವ್ಯಕ್ತಿ ನಿಮಗೆ ಆಕರ್ಷಿತರಾಗ್ತಾರೆ.
ನೀವು ಹೇಳಿದ ರೀತಿಯಲ್ಲಿ ಆ ವ್ಯಕ್ತಿಗಳು ನಡೆಸ್ಕೊಳ್ತಾರೆ. ಇಬ್ಬರ ನಡುವೆ ಯಾವುದಾದ್ರೂ ಭಿನ್ನಾಭಿಪ್ರಾಯಗಳಿದ್ರೆ ಖಂಡಿತವಾಗ್ಲೂ ದೂರವಾಗುತ್ತೆ. ಇಬ್ಬರ ನಡುವೆ ಒಳ್ಳೆಯ ಸಾಮರಸ್ಯ ಬೆಳೀತದೆ. ದೂರ ಆಗಿದ್ದಾರೆ, ಒಬ್ಬರಿಂದ ಒಬ್ಬರು ಈಗ ನನ್ನ ಜೊತೆಯಲ್ಲೇ ಇಲ್ಲ, ನನ್ನನ್ನು ಅವಾಯ್ಡ್ ಮಾಡಿ ಈಗ ನನ್ನಿಂದ ಬೇರೆ ವಾಸ ಇದ್ದಾರೆ ಅನ್ನೋ ಹೇಳ್ತಕ್ಕಂತಹ ಯಾವುದೇ ಒಂದು ದಂಪತಿಗಳಿರ್ಬೋದು, ಪ್ರೇಮಿಗಳಿರ್ಬೋದು, ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಆ ವ್ಯಕ್ತಿಗಳು ಮರಳಿ ನಿಮ್ಮ ಜೀವನದಲ್ಲಿ ಬರ್ತಾರೆ. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ತಾವು ಏಕಾಂತವಾಗಿರ್ಬೇಕು. ನಾನು ಆಗಲೇ ಹೇಳಿದೆ, ಉಪಾಯವನ್ನು ಪ್ರಯತ್ನ ಮಾಡೋದು ಶುಕ್ರವಾರ ಮತ್ತು ಭಾನುವಾರ ಸಂಜೆ 6:30 ನಂತರ. ಇಬ್ಬರ ವ್ಯಕ್ತಿಗಳ ಮಧ್ಯದಲ್ಲಿರ್ತಕ್ಕಂತಹ ಅಡ್ಡಿ ಆತಂಕಗಳಿರಬಹುದು, ಮನಸ್ತಾಪಗಳು, ಇಬ್ಬರಲ್ಲಿ ಹೊಂದಾಣಿಕೆ ಇಲ್ಲದೇ ಇರತಕ್ಕಂತಹ ಸಮಯದಲ್ಲಿ ಈ ರೀತಿಯ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮಗಿರ್ತಕ್ಕಂತಹ ಸಮಸ್ಯೆಗಳು ದೂರವಾಗಿ ಇಬ್ಬರ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆಯೋದಕ್ಕೆ ಇದು ಬಹಳ ಲಾಭವನ್ನು ಕೊಡ್ತದೆ. ಬಹಳ ಸರಳವಾಗಿರ್ತಕ್ಕಂತಹ ವಿಧಾನ, ಯಾರು ಬೇಕಾದರೂ ಪ್ರಯತ್ನ ಮಾಡಿಸ್ಬೋದು. ಸ್ತ್ರೀಯರು ಪ್ರಯತ್ನ ಮಾಡಬಹುದು, ಪುರುಷರು ಪ್ರಯತ್ನ ಮಾಡಬಹುದು. ಖರ್ಚಿಲ್ಲದೆ ನೀವು ಇರ್ತಕ್ಕಂತಹ ಸ್ಥಳದಲ್ಲಿ ಸ್ವತಃ ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ವೀಕ್ಷಕರೇ, ಒಂದು ವೇಳೆ ಈ ಒಂದು ಸಮಯದಲ್ಲಿ ನಿಮಗೆ ಈ ರೀತಿಯ ಸಮಸ್ಯೆ ಇಲ್ಲ, ಹಾಗಾಗಿ ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರಿರಬಹುದು ಅಥವಾ ಬಂಧುಗಳಿರಬಹುದು, ಈ ರೀತಿಯ ಸಮಸ್ಯೆಯಲ್ಲಿರ್ತಾರೆ, ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದರಿಂದ 10 ಜನಗಳಿಗೆ ಅನುಕೂಲವಾಗಬಹುದು. ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಪ್ರಯತ್ನಗಳಲ್ಲಿ ಶೀಘ್ರವಾಗಿ ಫಲವನ್ನು ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರ್ತಕ್ಕಂಥವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.